ಕನಕಗಿರಿ ತಾಲೂಕಿನ ಸುಳೇಕಲ್ ಹಾಗೆ ಹುಲಿಹೈದರ್ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರು ಸರಣಿ ಭೇಟಿಯನ್ನ ನೀಡಿ ಬರ ಪರಿಸ್ಥಿತಿಯ ವೀಕ್ಷಣೆ ಹಾಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇದೇ ವೇಳೆ ಪ್ರಸಿದ್ಧ ಕನಕಾಚಲಪತಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು ತಮ್ಮ ಸಚಿವ ಸ್ಥಾನ ಹಾಗೆ ವಿಪಕ್ಷಗಳ ಟೀಕೆಗಳಿಗೆ ಖಡಕ್ಕಾಗಿ ತಿರುಗೇಟನ್ನ ನೀಡಿದ್ದಾರೆ. ತಮಗೆ ಸಚಿವ ಸ್ಥಾನ ಸಿಗೋಕೆ ಕನಕಗಿರಿ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತರ ಪ್ರಾರ್ಥನೆ ಹಾಗೆ ಶ್ರಮವೇ ಕಾರಣ ಎಂದಿದ್ದಾರೆ. ಇನ್ನು ಹೈಕಮಾಂಡ್ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆಶೀರ್ವಾದವನ್ನ ಸ್ಮರಿಸಿದ್ದಾರೆ. ಇನ್ನು ಇವರು ಮಂತ್ರಿಯಾಗಲ್ಲ ಕನಸು ಕಾಣ್ತಾ ಇದ್ದ ವಿಪಕ್ಷ ಬಿಜೆಪಿ ನಾಯಕರಿಗೆ ತಿರುಗೇಟನ್ನ ನೀಡಿದ ಅವರು ಬಿಜೆಪಿ ಆಡಳಿತದ ಅವಧಿಯಲ್ಲಿ ಸೂಟ್ ಕೇಸ್ ಹಾಗೆ ಹಣದ ಸಂಸ್ಕೃತಿ ಇತ್ತು ಎಂದು ನೇರ ಆರೋಪವನ್ನ ಮಾಡಿದ್ದಾರೆ. ಪಕ್ಷ ಸರ್ಕಾರ ತಮಗೆ ಯಾವುದೇ ಖಾತೆಯನ್ನ ನೀಡಿದ್ರೂ ಕೂಡ ಯಾವುದೇ ಜಿಲ್ಲೆಯ ಉಸ್ತುವಾರಿ ವಹಿಸಿದ್ರು ಅದನ್ನ ಪ್ರಾಮಾಣಿಕವಾಗಿ ನಿರ್ವಹಿಸೋಕೆ ಸಿದ್ಧನಿದ್ದೇನೆ. ಇನ್ನು ಕ್ಷೇತ್ರದ ಅಭಿವೃದ್ಧಿ ಹಾಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ಪ್ರಥಮ ಆದ್ಯತೆಯನ್ನು ನೀಡೋದಾಗಿ ಅಭಯವನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ರೆಡ್ಡಿ ಶ್ರೀನಿವಾಸ್, ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್, ಡಿವೈಎಸ್ಪಿ ನ್ಯಾಮಗೌಡ, ಜಂಟಿ ಕೃಷಿ ನಿರ್ದೇಶಕ ಕೃಷ್ಣಮೂರ್ತಿ, ಜಂಟಿ ತೋಟಗಾರಿಕೆ ನಿರ್ದೇಶಕ ಕೃಷ್ಣ ಉಕ್ಕುಂದ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಪಕ್ಷ ಮುಖಂಡರು ಹಾಗೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ದೇವಸ್ಥಾನ ಹಿಡ್ಕೊಂಡು ಪ್ರತಿಯೊಂದು ನನ್ನ ಕ್ಷೇತ್ರದಾಗ ಪ್ರತಿಯೊಬ್ಬರು ಪೂಜೆಯನ್ನ ಮಾಡಿಸಿ ನನ್ನ ಕಾರ್ಯಕರ್ತರ ಆರೈಕೆಯಿಂದ ಮತ್ತು ಹೈಕಮಾಂಡಿನ ಒಂದು ಆಶೀರ್ವಾದದಿಂದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಕೆಸಿ ವೇಣುಗೋಪಾಲ್ ಅವರು ಇರ್ಬೋದು, ಸುರ್ಜಿವಾಲಾ ಇರ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಒಂದು ಕೋಟಾದಡಿ ಒಂದು ನೋಟಾದಡಿ ಅಂತೇಳಿ ದೊಡ್ಡನಗೌಡರಿಗೆ ಬಿಜೆಪಿಯ ರಾಜ್ಯ ಅಧ್ಯಕ್ಷದಿಂದ ಹಿಡ್ಕೊಂಡು ಹಿಂದೆ ಬಸವರಾಜ ಬೊಮ್ಮಾಯಿ ಅವರು